ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಈ ದಿನದ ಈ ಸಮಯದ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆ ಹಾಗೂ ಆತನ ಕೃಪಾ ಸಹಾಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕವನ್ನು ಅದರಲ್ಲಿರತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿದ ತಂದೆಯಾದ ದೇವರೇ, ಈ ವಿಶೇಷವಾದಂಥ ದಿನದಲ್ಲಿ ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಷ್ಟೋ ಜನರು ನಮ್ಮ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ನಮ್ಮ ಕುಟುಂಬದಲ್ಲಿರುವಂಥ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ಹಾಗೂ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅವರು ಮುಂದೆ ಬರೆಯುವಂಥ ಪರೀಕ್ಷೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಖಂಡಿತವಾಗಿ ಸ್ವಾಮಿ, ನಾವು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸು. ಅವರಿಗೆ ಕುಟುಂಬದಲ್ಲಿ ಸಮಾಧಾನ, ಅವರ ಕೆಲಸದಲ್ಲಿ ಸಮೃದ್ಧಿ, ಮಕ್ಕಳ ಶಿಕ್ಷಣದಲ್ಲಿ ಆಶೀರ್ವಾದಗಳನ್ನು ಹೇರಳವಾಗಿ ದಯಪಾಲಿಸ್ಕೊಡು. ಕರ್ತನೇ, ಈ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರಲ್ಲಿ ಸಂತೋಷದ ಜೀವಿತವನ್ನು ಉಂಟು ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಮತ್ತೊಂದು ಸಾರಿ ಈ ಒಂದು ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ಸಂದೇಶವನ್ನು ನೀಡುವಂಥ ಕೃಪೆಯನ್ನು ದೇವರು ನನಗೆ ದಯಪಾಲಿಸಿಕೊಟ್ಟಿದ್ದಾನೆ. ಈಗಾಗಲೇ ಅನೇಕರು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇದ್ದೀರಾ, ಭಾಳ ಸಂತೋಷ. ನಿಮ್ಮನ್ನು ಕ್ರಿಸ್ತನ ಹೆಸರಿನಲ್ಲಿ ಅಭಿನಂದಿಸ್ತೇನೆ. ಹಾಗಾದರೆ ಬನ್ನಿ, ಇವತ್ತಿನ ದೈವಿಕ ಸಂದೇಶದ ಮುಖ್ಯ ಭಾಗ ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ಭರವಸೆವಿಡುವಂಥದ್ದು, ದೇವರಲ್ಲಿ ನಂಬಿಕೆಯನ್ನು ಇಡುವಂಥದ್ದು ಎಂಬುದಾಗಿ. ನಾವು ದೇವರಲ್ಲಿ ಭರವಸೆ, ದೇವರಲ್ಲಿ ನಂಬಿಕೆಯನ್ನು ಇಟ್ಟಾಗ ಆಶೀರ್ವಾದಗಳನ್ನು ಪಡೆಯುವುದಕ್ಕೆ ಸಾಧ್ಯ. ಆ ಆಶೀರ್ವಾದವನ್ನು ಪಡೆಯಬೇಕಾದರೆ ನಮ್ಮ ಕಣ್ಣುಗಳು ದೇವರ ದೃಷ್ಟಿಯಲ್ಲಿ ಇರಬೇಕು. ನಮ್ಮ ಕಣ್ಣುಗಳು ದೇವರನ್ನೇ ನೋಡುತ್ತಾ ಇರಬೇಕು. ನಮ್ಮ ಮನಸ್ಸುಗಳು ದೇವರಿಗೆ ಒಪ್ಪಿಸಿಕೊಡುವುದಕ್ಕೆ ನಾವು ಯಾವಾಗಲೂ ಸಿದ್ಧರಿರಬೇಕು. ಪ್ರಿಯರೇ, ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಪ್ರಿಯರೇ, ಮೊದಲು ದೇವರ ರಾಜ್ಯಕ್ಕೂ ನೀತಿಗೂ ತವಕ ಪಡಿರಿ, ಆಗ ಎಲ್ಲವೂ ನಿಮಗೆ ಕೊಡಲ್ಪಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಮೊದಲು ದೇವರ ರಾಜ್ಯಕ್ಕೂ ನೀತಿಗೂ ತವಕಪಟ್ಟಾಗ ನಮಗೆ ಎಲ್ಲ ಕೊಡುವಂಥದ್ದಾಗಿದೆ. ಅನ್ನ, ವಸ್ತ್ರ, ಜ್ಞಾನ ಹಾಗೂ ಈ ಲೋಕದಲ್ಲಿ ಜೀವಿಸುವುದಕ್ಕೆ ಮನೆ, ಕೆಲಸ ಎಲ್ಲವನ್ನು ಕೂಡ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ದೇವರ ರಾಜ್ಯಕ್ಕೆ ತವಕ ಪಡ್ತಾ ಇದ್ದೇವಾ? ನಾವು ಈ ಲೋಕದ ಆಶೆಗಳಿಗೆ ಒಳಗಾಗಿ ತವಕ ಪಡ್ತಾ ಇದ್ದೇವೆ. ಈ ಆಶೆಗಳಿಗಾಗಿ ನಾವು ತವಕ ಪಡ್ತಾ ಇದ್ದೇವೆ. ಆದುದರಿಂದ ದೇವರ ವಾಕ್ಯದಲ್ಲಿ ದಾವೀದನು ಕೀರ್ತನೆ 121ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ನಾನು ಕಣ್ಣೆತ್ತಿ ಆತನನ್ನೇ ದೃಷ್ಟಿಸ್ತಾ ಇದ್ದೇನೆ, ನನಗೆ ಸಹಾಯ ಎಲ್ಲಿಂದ ಬರುತ್ತೆ ಎಂಬುದಾಗಿ ಆತನು ಕೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದಾವೀದನ ಒಂದು ಪ್ರಾರ್ಥನೆಯ ಜೀವಿತದಲ್ಲಿ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನಗೆ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿಯ ಕಾಶಿಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತೆ. ಪ್ರಿಯರೇ, ಈ ಲೋಕದಲ್ಲಿ ಯಾರು ಕೂಡ ಸಹಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕಷ್ಟ ಇರುವಾಗ ಸ್ವಲ್ಪ ಹಣ ಕೊಟ್ಟು ಸಮಾಧಾನ ಮಾಡಬಹುದು, ದುಃಖ ಇರುವಾಗ ಸ್ವಲ್ಪ ಹಣ ಕೊಟ್ಟು ಸಹಾಯ ಮಾಡಬಹುದು. ಉದಾಹರಣೆಗೆ, ಯಾವುದಾದ್ರೂ ನೆರೆ ಹಾವಳಿ ಆದಾಗ ಅಥವಾ ಯಾರಾದರೂ ಅಪಘಾತದಲ್ಲಿ ಮೃತಿ ಹೊಂದಿದಂಥ ಸಮಯದಲ್ಲಿ ಕೆಲವರು ಬಂದು ಸ್ವಲ್ಪ ಹಣವನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸ್ವಲ್ಪ ಸಹಾಯ ಹಸ್ತವನ್ನು ಚಾಚಬಹುದು ಪ್ರಿಯರೇ. ಆದರೆ ಕುಟುಂಬದಲ್ಲಿರುವಂಥ ದುಃಖವನ್ನು ಪೂರ್ಣವಾಗಿ ತೆಗೆದುಹಾಕುವುದಕ್ಕೆ ಸಾಧ್ಯವಿಲ್ಲ. ಕುಟುಂಬದಲ್ಲಿರುವಂಥ ಅಸಮಾಧಾನವನ್ನು ಪೂರ್ಣವಾಗಿ ತೆಗೆದುಹಾಕುವುದಕ್ಕೆ ಸಾಧ್ಯವಿಲ್ಲ. ಅಥವಾ ಕುಟುಂಬದಲ್ಲಿರುವಂಥ ಬಡತನವನ್ನು ಪೂರ್ಣವಾಗಿ ತೆಗೆದುಹಾಕುವುದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನಾವು ಕ್ರಿಸ್ತನ ಬಳಿಗೆ ಬಂದು ನಾವು ಕಣ್ಣೆತ್ತಿ ದೇವರಲ್ಲಿ ಮೊಣಕಾಲೂರಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ, ನಮ್ಮ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಳ್ಳುತ್ತೇವೆ, ದಾವೀದನು ಹೇಳುವಂಥದ್ದು, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುವಾಗ ನನಗೆ ಸಹಾಯ ಎಲ್ಲಿಂದ ಬರುತ್ತೆ ಎಂಬುದಾಗಿ ಆತನ ಪ್ರಶ್ನೆಯಾಗಿದೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ಭೂಮಿಯ
ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಎಂಬುದಾಗಿ. ಯಾಕೆಂದರೆ ಪ್ರಿಯರೇ, ಆತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ಕೂಡ ರಕ್ಷಣೆ ಇದೆ ಎಂಬುದಾಗಿ ಕೂಡ ನಾವು ಯೋವೇಲನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಓದುತ್ತೇವೆ. ಇವತ್ತು ನೀವು ಯಾರ ನಾಮವನ್ನು ಉಚ್ಚರಿಸ್ತಾ ಇದ್ದೇವೆ? ಯಾರ ನಾಮವನ್ನು ಉಚ್ಚರಿಸುವುದರ ಮೂಲಕವಾಗಿ ನಾವು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದೇವೆ? ಆದುದರಿಂದ ಪ್ರಿಯ ವೀಕ್ಷಕರೇ, ನಾವು ಕಣ್ಣೆತ್ತಿ ಆತನನ್ನು ದೃಷ್ಟಿಸಬೇಕಾಗಿದೆ. ಯಾಕೆಂದರೆ ನಮಗೆ ಸಹಾಯ ಸಿಗುವಂಥದ್ದು ಯೆಹೋವನಿಂದಲೇ ಎಂಬುದನ್ನು ನೋಡುತ್ತೇವೆ. ಯಾಕೆಂದರೆ ಆತನು ಭೂಮಿಯ ಆಕಾಶಗಳನ್ನು ಸೃಷ್ಟಿ ಮಾಡಿದ್ದಾನೆ, ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಯಾವಾಗ ಮನುಷ್ಯನಿಗೆ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾನೆ, ಮನುಷ್ಯರನ್ನು ಪ್ರೀತಿಸುವವನಾಗಿದ್ದಾನೆ, ಮನುಷ್ಯನಿಗೆ ಬೇಕಾದಂಥ ನೂತನ ಜೀವಿತವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ನಾವು ಕಣ್ಣೆತ್ತಿ ದೇವರನ್ನು ದೃಷ್ಟಿಸಬೇಕು. ಆಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ನಾವು ನೋಡುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ನಾವು ಆದಿಕಾಂಡ 28ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯದಲ್ಲಿ ಯಾಕೋಬನು ಒಂದು ಪ್ರಯಾಣವನ್ನು ಮಾಡುವಂಥ ಸಮಯದಲ್ಲಿ ಯಾಕೋಬನು ಕಾರಾನಿಗೆ ಹೋಗಬೇಕೆಂದು ಬೆರ್ಷೆಬದಿಂದ ಹೊರಟು ಅವನು ಹೋಗುತ್ತಿರುವಾಗ ಸಾಯಂಕಾಲವಾಗುತ್ತೆ. ಪ್ರಿಯರೇ, ಇಂಥ ಸಮಯದಲ್ಲಿ ಆತನು ಒಂದು ತಲೆಗೆ ಒಂದು ಕಲ್ಲಿನ ಕಂಬವನ್ನು ಇಟ್ಟುಕೊಂಡು ಮಲಗಿದಂಥ ಸಮಯದಲ್ಲಿ ದೇವದೂತರು ಆಕಾಶಕ್ಕೆ ಏಣಿಯನ್ನು ಹಾಕಿ ಹತ್ತು ಇಳಿತಾ ಇರುವಂಥ ಆ ಒಂದು ದೃಶ್ಯವನ್ನು ಆ ಕನಸಿನಲ್ಲಿ ನೋಡಿದಂಥ ಸಮಯದಲ್ಲಿ ಆತನು ಅಲ್ಲಿ ದೇವರ ಆಶೀರ್ವಾದವನ್ನು ಕಂಡಂಥ ಸಮಯದಲ್ಲಿ ನಾವು ಆ ವಾಕ್ಯವನ್ನು ಆದಿಕಾಂಡ 28ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ, ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು ನಿಜವಾಗಿಯೂ ಯೆಹೋವನ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ ಆ ಸ್ಥಳವು ಎಷ್ಟು ಭಯಂಕರವಾಗಿದೆ ಎಂಬುದಾಗಿ ಆತನು ತಲೆಗೆ ಇಟ್ಟುಕೊಂಡಂಥ ಕಲ್ಲನ್ನು ನೆಟ್ಟಿ ಅದಕ್ಕೆ ಬೇತೇಲ್ ಎಂಬುದಾಗಿ ಹೆಸರನ್ನು ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಬೇತೇಲ್ ಎಂಬುದಾಗಿ ನೋಡುವಾಗ ಅದು ದೇವರ ಮನೆಯಾಗಿದೆ. ಹೌದು ಪ್ರಿಯರೇ, ನಾವು ಕಣ್ಣೆತ್ತಿ ದೇವರನ್ನು ದೃಷ್ಟಿಸುವಾಗ ಇವತ್ತು ನಮ್ಮ ಮನಸ್ಸಿನಲ್ಲಿ ಬೇತೇಲ್ ಆಗಬೇಕಾಗಿದೆ, ನಮ್ಮ ಮನೆಯು ಬೇತೇಲ್ ಆಗಬೇಕಾಗಿದೆ. ಇವತ್ತು ನಾವು ಹೋಗುವಂಥ ಆರಾಧನೆಯ ಸ್ಥಳ ಬೇತೇಲ್ ಆಗಬೇಕಾಗಿದೆ. ಬೇತೇಲ್ ಎಂದರೆ ದೇವರು ವಾಸ ಮಾಡುವಂಥ ಸ್ಥಳ, ದೇವರು ಇರುವಂಥ ಸ್ಥಳವಾಗಿದೆ. ಇವತ್ತು ದೇವರು ವಾಸ ಮಾಡುವುದರ ಮೂಲಕವಾಗಿ ನಮಗೆ ಆಶೀರ್ವಾದವನ್ನು ಕೊಡುತ್ತಾ ಇರುತ್ತಾನೆ. ದೇವರು ಅದರಲ್ಲಿ ವಾಸ ಮಾಡುವುದರ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಕಣ್ಣೆತ್ತಿ ದೇವರನ್ನು ದೃಷ್ಟಿಸ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಇಲ್ಲಿ ಯಾಕೋಬನು ನಾವು ನೋಡುತ್ತೇವೆ, ಆ ರಾತ್ರಿಯಲ್ಲಿ ಆಕಾಶದ ನಿಚ್ಚಣಿಗೆ ನೆಲದ ಮೇಲೆ ನಿಂತಿತು, ಅದರ ತುದಿ ಆಕಾಶವನ್ನು ಮುಟ್ಟಿತು, ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಈ ಒಂದು ದೃಶ್ಯವನ್ನು ಕಣ್ಣೆತ್ತಿ ಆತನು ದೃಷ್ಟಿಸಿದ ಸಮಯದಲ್ಲಿ ಅಲ್ಲಿ ದೇವರ ಮಹಿಮೆ, ದೇವರ ಆಶೀರ್ವಾದ ಯಾವ ಮಟ್ಟದಲ್ಲಿದೆ ಎಂಬುದಾಗಿ ಯಾಕೋಬನು ತಿಳಿದುಕೊಂಡ ಎಂಬುದಾಗಿ ನೋಡುತ್ತೇವೆ. ಅದೇ ಅಧ್ಯಾಯದಲ್ಲಿ ಆದಿಕಾಂಡ 32ನೇ ಅಧ್ಯಾಯದ 27ನೇ ವಚನದಲ್ಲಿ, ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬನು ಎನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲ್ಲೂ ಮನುಷ್ಯರ ಸಂಗಡಲ್ಲೂ ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು. ಯಾಕೋಬನ ಜೀವಿತದಲ್ಲಿ ದೇವರ ಸಂಗಡ ಮತ್ತು ಮನುಷ್ಯರ ಸಂಗಡ ಹೋರಾಡಿ ಗೆದ್ದುದರಿಂದ ಅವನಿಗೆ ಯಾಕೋಬ ಅನ್ನುವಂಥ ಹೆಸರಿನ ಬದಲಾಗಿ ಇಸ್ರಾಯೇಲ್ ಅನ್ನುವಂಥ ಹೆಸರು ಬದಲಾವಣೆ ಆಯಿತು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ನೀವು ಕಲಿಯುವಂಥ ಮುಖ್ಯ ವಿಚಾರ, ಯಾವಾಗ ನಾವು ಬೇತೇಲನ್ನು ದೇವರ ಮನೆಯನ್ನಾಗಿ ನಮ್ಮ ಹೃದಯಗಳಲ್ಲಿ ನಾವು ಸ್ವೀಕಾರ ಮಾಡಿಕೊಳ್ಳುತ್ತೇವೆ, ನಮ್ಮಲ್ಲಿ ಒಂದು ನೂತನವಾದಂಥ ಜೀವಿತವು ಆಗುವಂಥದ್ದಾಗಿದೆ. ನಾವು ಕಣ್ಣೆತ್ತಿ ದೇವರನ್ನೇ ದೃಷ್ಟಿಸಬೇಕಾಗಿದೆ. ನಾವು ಕಣ್ಣೆತ್ತಿ ದೇವರನ್ನು ದೃಷ್ಟಿಸುವಂಥ ಸಮಯದಲ್ಲಿ ಇವತ್ತು ನಮ್ಮ ಮನೆ ದೇವರ ಮನೆಯಾಗಬೇಕಾಗಿದೆ, ನಮ್ಮ ಮನಸ್ಸು ಬೇತೇಲಾಗಬೇಕಾಗಿದೆ. ನಾವು ಕೆಲಸಕ್ಕೆ ಹೋಗುವಂಥ ಸ್ಥಳದಲ್ಲಿ ಆ ದೇವರ ಪ್ರಸನ್ನತೆ ನಮಗೆ ಸಿಗಬೇಕಾಗಿದೆ. ನೋಡಿ, ಯಾಕೋಬನು ದೇವರ ಸಂಗಡ ಮನುಷ್ಯರ ಸಂಗಡ ಆತನು ಹೋರಾಡಿ ಗೆದ್ದದರಿಂದ ಅವನಿಗೆ ಇಸ್ರಾಯೇಲ್ ಅನ್ನುವಂಥ ಹೆಸರು ಕೊಡಲ್ಪಡುತ್ತೆ ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ನಮಗೆ ರಕ್ಷಣೆ ಇದೆ. ಇವತ್ತು ನಮ್ಮ ಜೀವಿತದ ಮೂಲಕವಾಗಿ ದೇವರಿಗೆ, ಹೌದು ಇವರು ನನ್ನ ಜನಾಂಗ, ನನ್ನ ಮಕ್ಕಳು ಅನ್ನುವಂಥ ಆ ಒಂದು ಪ್ರೀತಿ ದೇವರಲ್ಲಿ ಬರಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನಾವು ಕಣ್ಣೆತ್ತಿ ದೇವರನ್ನೇ ದೃಷ್ಟಿಸಿ ನೋಡುವಾಗ ಯಾವ ರೀತಿಯಲ್ಲಿ ಯಾಕೋಬನು ಆಶೀರ್ವಾದವನ್ನು ಹೊಂದಿದ, ಅದಕ್ಕಿಂತ ಮಿಗಿಲಾದ ಆಶೀರ್ವಾದ ಇವತ್ತು ನಮಗೆ ನಿಮಗೆ ಬೇಕಾದ ಪಕ್ಷದಲ್ಲಿ ಇವತ್ತು ನಾವು ಕ್ರಿಸ್ತನನ್ನೇ ದೃಷ್ಟಿಸಬೇಕಾಗಿದೆ. ಯಾವ ರೀತಿ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ಆತ್ಮೀಯ ವರಗಳನ್ನು ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ ನಮ್ಮ ದೃಷ್ಟಿ ದೇವರ ಮೇಲೆ ಇರುತ್ತೆ, ನಮಗೆ ಆತ್ಮಿಕವಾದಂಥ ವರದಾನಗಳನ್ನು ಕೊಡುತ್ತಾನೆ.
ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ ನಾವು ಮೊದಲನೆಯ ಅಧ್ಯಾಯ 3ನೇ ವಚನವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. 3ನೇ ವಚನದಿಂದ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಪೌಲನು ಎಫೆಸ ಸಭೆಗೆ ಬರುವಂಥದ್ದು, ನಮ್ಮ ಕರ್ತನು ಯೇಸು ಕ್ರಿಸ್ತನು ಆಗಿರುವ ದೇವರಿಗೆ ಸ್ತೋತ್ರವನ್ನು ನಾನು ಸಲ್ಲಿಸ್ತೇನೆ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಯಾವಾಗ ನಾವು ಕ್ರಿಸ್ತನ ಮೇಲೆ ದೃಷ್ಟಿಯನ್ನು ಇಡುತ್ತೇವೆ, ಆತನು ಆತ್ಮಿಕ ವರದಾನಗಳನ್ನು ನಮಗೆ ದಯಪಾಲಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಮುಂದೆ ಹೇಳುವಂಥದ್ದು ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು, ಮೊದಲನೇದಾಗಿ ಆತ್ಮೀಯ ವರಗಳನ್ನು, ದೇವರ ಆಶೀರ್ವಾದವನ್ನು ಪಡೆಯಬೇಕಾದರೆ ಪ್ರೀತಿಯಲ್ಲಿ ನಾವು ನಡೆಯಬೇಕಾಗಿದೆ. ಇವತ್ತು ಕುಟುಂಬದಲ್ಲಿ ಪ್ರೀತಿ ಇಲ್ಲ ಪ್ರಿಯರೇ, ಸಭೆಯಲ್ಲಿ ಪ್ರೀತಿ ಇಲ್ಲ, ಸಮಾಜದಲ್ಲಿ ಪ್ರೀತಿ ಇಲ್ಲ, ಎಲ್ಲಿ ನೋಡಿದರೂ ಕೂಡ ದ್ವೇಷ ಎಂಬುದಾಗಿ ನಾವು ನೋಡುತ್ತೇವೆ. ದ್ವೇಷವನ್ನು ಕಟ್ಟಿಕೊಳ್ಳುವುದರಿಂದ ಯಾರು ಕೂಡ ದೇಶವನ್ನು ಆಳುವುದಕ್ಕೆ ಸಾಧ್ಯವಿಲ್ಲ. ದ್ವೇಷವನ್ನು ಕಟ್ಟಿಕೊಳ್ಳುವುದರಿಂದ ಸಮಾಜವನ್ನು ಆಳುವುದಕ್ಕೆ ಸಾಧ್ಯವಿಲ್ಲ. ದ್ವೇಷವನ್ನು ಕಟ್ಟಿಕೊಳ್ಳುವುದರಿಂದ ಕುಟುಂಬವನ್ನು ನಡೆಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕ್ರಿಸ್ತನಿರುತ್ತಾನೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸಂತೋಷ ಇರುತ್ತೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವರು ನಮ್ಮ ಜೊತೆಯಲ್ಲಿ ವಾಸ ಮಾಡುವವನಾಗಿದ್ದಾನೆ. ಆದರೆ ಇವತ್ತು ನಾವೆಲ್ಲವನ್ನು ಕೂಡ ಕಳ್ಕೊಳ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ಯಾಕೆ ನಾವು ಕಳ್ಕೊಳ್ತಾ ಇದ್ದೇವೆ? ದೇವರ ಪ್ರೀತಿಯಲ್ಲಿ ನಾವು ಜೀವಿಸಬೇಕು. ನಂತರ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿರಬೇಕು. ದೇವರ ವಾಕ್ಯ ಹೇಳುತ್ತೆ, ನಾವು ಆತ್ಮೀಯ ವರಗಳನ್ನು ಪಡೆದುಕೊಳ್ಳಬೇಕಾದ್ರೆ ದೇವರ ಪ್ರೀತಿಯಲ್ಲಿರಬೇಕು, ಆತನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿರಬೇಕು. ಯಾಕೆಂದರೆ ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 15, 16, 17ನೇ ವಚನವನ್ನು ಓದುವಾಗ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಎಲ್ಲ ವಿಷಯದಲ್ಲಿಯೂ ಪರಿಶುದ್ಧರಾಗಿರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ನಮ್ಮನ್ನು ಕರೆದಾತನು ಯಾರಾಗಿದ್ದಾನೆ? ಕ್ರಿಸ್ತನಾಗಿದ್ದಾನೆ. ಕರೆದಾತನಾದಂಥ ಕ್ರಿಸ್ತನು ನಮ್ಮನ್ನು ಕರೆಯುವಾಗ ನಾವು ಪರಿಶುದ್ಧರಾಗಿ ನಿರ್ದೋಷಿಗಳಾಗಿ ಜೀವಿಸುವಾಗ ಆತ್ಮೀಯ ವರಗಳನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಯಾಕೆಂದರೆ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಇವತ್ತು ನೀವು ಕ್ರಿಸ್ತನ ಮಕ್ಕಳಾಗಿರುವಂಥದ್ದು, ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಅವತ್ತಿನ ದಿನದಲ್ಲಿ ದೇವರು ಯಾಕೋಬನನ್ನು ಆರಿಸಿಕೊಂಡ, ಆತನಿಗೆ ಇಸ್ರಾಯೇಲ್ ಅನ್ನುವಂಥ ಹೆಸರನ್ನು ಕೊಟ್ಟ. ಪ್ರಿಯರೇ, ಯಾಕೆಂದರೆ ದೇವರ ನೈಜತೆಯನ್ನು ಆತನು ಕಂಡ. ಪ್ರಿಯರೇ, ದೇವರ ಒಂದು ಪ್ರೀತಿಯನ್ನು ಆತನು ಪಡೆದುಕೊಂಡ. ಆತನು ಕಣ್ಣೆತ್ತಿ ದೇವರನ್ನೇ ದೃಷ್ಟಿಸಿದ. ಆತನು ಮನುಷ್ಯರ ಸಂಗಡ ದೇವರ ಸಂಗಡ ಹೋರಾಡಿ ಆತ್ಮನ ಬಲವನ್ನು ಪಡ್ಕೊಂಡ ಎಂಬುದಾಗಿ ನೋಡುತ್ತೇವೆ. ಇವತ್ತು ನಾವು ಕಷ್ಟ ಬಂತು ಅಂತಂದರೆ ನಾವು ಸಭೆಯನ್ನು ಬಿಡ್ತಾ ಇದ್ದೇವೆ. ಕಷ್ಟ ಬಂತು ಎಂಬುದಾಗಿ ನಾವು ಧರ್ಮವನ್ನು ಬಿಡ್ತಾ ಇದ್ದೇವೆ, ದೇಶವನ್ನು ಬಿಡ್ತಾ ಇದ್ದೇವೆ, ಗ್ರಾಮವನ್ನು ಬಿಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಯಾಕೋಬ 1:12 ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಅನ್ನುವ ಜಯಮಾಲೆಯನ್ನು ಹೊಂದುವನು ಎಂಬುದಾಗಿ. ಇವತ್ತು ನೀವು ಆ ಜೀವ ಅನ್ನುವಂಥ ಜಯಮಾಲೆಯನ್ನು ಹೊಂದುತ್ತಾ ಇದ್ದೇವಾ? ಕಷ್ಟ ಬಂದ ತಕ್ಷಣ ಓಡೋಗೋದಲ್ಲ ಪ್ರಿಯರೇ. ಕಷ್ಟ ಎಲ್ಲಿಲ್ಲ ಅಂತೀರ? ಎಲ್ಲ ಕಡೆ ಕಷ್ಟ ಇದೆ. ಆ ಕಷ್ಟವನ್ನು ಕಷ್ಟವಾಗಿ ತೆಗೆದುಕೊಂಡ್ರೆ ಕಷ್ಟವಾಗಿ ಇರುತ್ತೆ. ಆ ಕಷ್ಟವನ್ನು ನಾವು ಹಗುರವಾಗಿ ತೆಗೆದುಕೊಳ್ಳಬೇಕು. ಆವಾಗ ತಾನೇ ನಮಗೆ ದೇವರ ಆಶೀರ್ವಾದ ಸಿಗುತ್ತೆ. ಆ ಆತ್ಮೀಯ ವರಗಳು ಯಾವುದೆಂಬುದಾಗಿ ನೋಡುವಾಗ ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 11 ವಚನಗಳಲ್ಲಿ ನೋಡುವಾಗ ಅನೇಕ ವರಗಳನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಜ್ಞಾನ ವಾಕ್ಯದ ವರವಿರ್ಬೋದು, ವಿದ್ಯಾವಾಕ್ಯದ ವರ ಇರ್ಬೋದು, ನಂಬಿಕೆಯ ವರ, ನಾನಾ ರೋಗಗಳನ್ನು ವಾಸಿ ಮಾಡುವ ವರ, ಅದ್ಭುತಗಳನ್ನು ಮಾಡುವ ವರ, ಪ್ರವಾದನೆಯ ವರ, ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವಿವಿಧ ವಾಣಿಗಳನ್ನು ಆಡುವಂಥ ವರ. ಇದೆಲ್ಲ ನಾವು ಪಡೆದುಕೊಳ್ಳುವುದು ಹೇಗೆ ಎಂಬುದಾಗಿ ನೋಡುವಾಗ, ಕ್ರಿಸ್ತನ ಆತ್ಮೀಯ ವರಗಳನ್ನು ಪಡ್ಕೊಳ್ಬೇಕಾದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರು ನಿರ್ದೋಷಿಗಳಾಗಿಯೂ ಪ್ರೀತಿಯಲ್ಲಿ ಇದ್ದಾಗ ದೇವರು ಎಲ್ಲ ವರಗಳನ್ನು ಕೂಡ ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಎರಡನೇದಾಗಿ ಆತ್ಮನ ರಕ್ಷಣೆಯ ಬಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಎಂಬುದಾಗಿ ನೋಡುತ್ತೇವೆ.
ನಮಗೆ ಆತ್ಮನ ರಕ್ಷಣೆಯ ಬಲ ನಮಗೆ ಸಿಗಬೇಕಾದರೆ ಮೊದಲು ನಾವು ಪಾಪದಿಂದ ಬಿಡುಗಡೆಯನ್ನು ಹೊಂದಬೇಕು. ಯೇಸು ಕ್ರಿಸ್ತನು ನಮ್ಮೆಲ್ಲರ ದೋಷ ಅಪರಾಧ ಪಾಪಗಳನ್ನು ಶಿಲುಬೆ ಮೇಲೆ ಹೊತ್ತುಕೊಂಡು ನಾವು ಆತನ ಒಂದು ಕ್ರೂಜೆಯನ್ನು ದೃಷ್ಟಿಸಿ ನಾವು ನೋಡುವಾಗ ನಮಗೆ ಎಲ್ಲ ವಿಷಯದಲ್ಲಿ ಬಿಡುಗಡೆ, ಆತ್ಮನ ರಕ್ಷಣೆ ಬಲವು ನಮಗೆ ಸಿಗುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ನಾವೇನನ್ನು ದೃಷ್ಟಿಸ್ತಾ ಇದ್ದೇವೆ? ಈ ಲೋಕದ ಆಶೆಗಳನ್ನು ದೃಷ್ಟಿಸ್ತಾ ಇದ್ದೇವೆ, ಈ ಲೋಕದ ಐಶ್ವರ್ಯವನ್ನು ನಾವು ದೃಷ್ಟಿಸ್ತಾ ಇದ್ದೇವೆ, ನಾವು ಇನ್ನೊಬ್ಬರಿಗೆ ಕೇಡನ್ನು ಬಯಸುವಂಥದ್ದನ್ನು ನಾವು ದೃಷ್ಟಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಇದು ಕ್ರೈಸ್ತ ಧರ್ಮವಲ್ಲ, ಇದು ಸತ್ಯ ಬೋಧನೆಯಲ್ಲ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಕ್ರೈಸ್ತ ಧರ್ಮದಲ್ಲಿ ಪ್ರೀತಿ ಬಹಳ ಶ್ರೇಷ್ಠವಾಗಿದೆ. ಯಾಕೆಂದರೆ ಅಪೋಸ್ತಲರ ಕೃತ್ಯದಲ್ಲಿ ಅಂತಿಯೋಕ್ಯದಲ್ಲಿ ಕ್ರೈಸ್ತರಿಗೆ ಆ ಒಂದು ಬಿರುದು ಬಂತು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಪ್ರೀತಿಯಲ್ಲಿ ಇಲ್ಲ, ನಾವು ಪರಿಶುದ್ಧರಾಗಿಲ್ಲ, ನಾವು ನಿರ್ದೋಷಿಗಳಾಗಿಲ್ಲ. ನಮ್ಮಲ್ಲಿ ತಾಳ್ಮೆಯ ಗುಣ, ನಮ್ಮಲ್ಲಿ ಪ್ರೀತಿಯ ಗುಣ, ನಮ್ಮಲ್ಲಿ ನಂಬಿಕೆಯ ಗುಣ, ನಮ್ಮಲ್ಲಿ ಭರವಸೆ ಗುಣ ಇಲ್ಲ ಅಂತಂದರೆ ನಾವು ಕ್ರಿಸ್ತನ ಮಕ್ಕಳು ಎಂಬುದಾಗಿ ನಾವು ಇತರರ ಮುಂದೆ ಹೇಳಿಕೊಳ್ಳುವುದು ಅದು ಪ್ರಯೋಜನವಿಲ್ಲ ಪ್ರಿಯರೇ. ಯಾಕೆಂದರೆ ಪ್ರಸಂಗಿಗಾರನು ಹೇಳುತ್ತಾನೆ, ವ್ಯರ್ಥವೂ ವ್ಯರ್ಥ, ಮನುಷ್ಯನು ಪಡುವ ಪ್ರಯಾಸವೆಲ್ಲ ವ್ಯರ್ಥ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಗಾಳಿಯನ್ನು ನಮಗೆ ತಡೆಯುವ ಶಕ್ತಿ ಇದೆಯಾ ಪ್ರಿಯರೇ? ಅದು ದೇವರೊಬ್ಬನಿಗೆ ಮಾತ್ರ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಆದುದರಿಂದ ಆತ್ಮೀಯ ವರಗಳನ್ನು ನಮಗೆ ಅನುಗ್ರಹಿಸುವಾಗ ನಾವು ದೇವರ ಮಾರ್ಗದಲ್ಲಿ ಹೋಗಬೇಕು. ಆತ್ಮನ ರಕ್ಷಣೆ ಬಲ ಪಡ್ಕೊಳ್ಬೇಕಾದ್ರೆ ನಮ್ಮ ದೃಷ್ಟಿ ಆ ಶಿಲುಬೆ ಮೇಲೆ ಇರಬೇಕು ಪ್ರಿಯರೇ. ಕ್ರಿಸ್ತನು ಹೇಗೆ ಪ್ರಾಣ ಬಿಟ್ಟಿದ್ದಾನೆ, ಯಾತಕ್ಕಾಗಿ ಪ್ರಾಣ ಬಿಟ್ಟಿದ್ದಾನೆ, ಆತನು ಪ್ರಾಣ ಬಿಡುವಂಥ ಹಿಂದಿನ ಉದ್ದೇಶ ಏನಾಗಿದೆ, ಆ ಕ್ರೂಜೆ ಮೂಲಕವಾಗಿ ನಮಗೆ ನಿಮಗೆ ಸಿಕ್ಕಿದಂಥ ಬಿಡುಗಡೆಯಾದರೂ ಏನೆಂಬುದಾಗಿ ನಾವು ಅದರ ವೈಶಿಷ್ಟ್ಯತೆ, ಅದರ ಅರ್ಥವನ್ನು ತಿಳಿದುಕೊಂಡಾಗ ಮಾತ್ರ ಆತ್ಮನ ರಕ್ಷಣೆ ಬಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಅರಣ್ಯಕಾಂಡ 21ನೇ ಅಧ್ಯಾಯ 8ನೇ ವಚನವನ್ನು ಓದುವುದಾದರೆ ಅಲ್ಲಿ ಇಸ್ರಾಯೇಲರು ಕೂಡ ಅನೇಕ ಪಾಪಗಳನ್ನು ಮಾಡಿದಂಥ ಸಮಯದಲ್ಲಿ ನಾವು ನೋಡುತ್ತೇವೆ. ಅರಣ್ಯಕಾಂಡ 21ನೇ ಅಧ್ಯಾಯ 8ನೇ ವಚನ, ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು, ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ ವಿಷಜಂತುಗಳು, ಸರ್ಪಗಳು ಆ ಇಸ್ರೇಲ್ ಜನರನ್ನು ಕಚ್ಚುವಂಥ ಸಮಯದಲ್ಲಿ, ಆ ಒಂದು ದೊಡ್ಡ ಗಂಡಾಂತರದಲ್ಲಿ ದೇವರು ಮೋಶೆಗೆ ಹೇಳುವಂಥ ಮಾತು, ಪ್ರಿಯ ದೇವಜನರೇ, ಆತನು ತಾಮ್ರದ ಸರ್ಪವನ್ನು ಇಟ್ಟು ಯಾರ್ಯಾರು ಅದನ್ನು ನಂಬಿಕೆಯಿಂದ ತಮ್ಮ ದೃಷ್ಟಿಯನ್ನು ತಾಮ್ರದ ಸರ್ಪದ ಮೇಲೆ ಇಟ್ಟು ನಾವು ನೋಡುತ್ತೇವೆ. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರು. ಪ್ರಿಯ ವೀಕ್ಷಕರೇ, ನಾವು ದೇವರಲ್ಲಿ ಭರವಸೆ, ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸುವಾಗ ನಮಗೆ ಆಶೀರ್ವಾದವು, ನಮಗೆ ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ನೋಡಿ, ಇಸ್ರೇಲ್ ಜನಾಂಗ ಆ ತಾಮ್ರದ ಸರ್ಪದ ಆ ಧ್ವಜದ ಮೇಲೆ ದೃಷ್ಟಿ ಇಟ್ಟು, ಅಂದರೆ ಲಕ್ಷ್ಯವಿಟ್ಟು ನೋಡಿದರು, ಅವರೆಲ್ಲರೂ ಬದುಕಿಕೊಂಡರು ಎಂಬುದಾಗಿ ನೋಡುತ್ತೇವೆ. ಇವತ್ತು ನೀವು ಕ್ರಿಸ್ತನ ಶಿಲುಬೆಯನ್ನು ದೃಷ್ಟಿಸಿ ನೋಡುವಾಗ ಕ್ರಿಸ್ತನ ಮರಣದ ಮೂಲಕವಾಗಿ ನಮಗೆ ಒಂದು ಹೊಸ ಜೀವನವನ್ನು ದೇವರು ಕೊಟ್ಟಿದ್ದಾನೆ. ನಾವು ಪಾಪದ ಪಾಲಿಗೆ ಸಾಯಬೇಕಾಗಿತ್ತು, ಯಾಕೆಂದರೆ ಪಾಪದ ಸಂಬಳ ಮರಣವಾಗಿದೆ. ಆದರೆ ಕ್ರಿಸ್ತನ ಮರಣದ ಮೂಲಕವಾಗಿ ನಮಗೆ ಬಿಡುಗಡೆ ಸಿಕ್ಕಿದೆ. ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ಇವತ್ತು ಸತ್ತಂತ ಪ್ರತಿಯೊಬ್ಬರು ಕೂಡ ಕ್ರಿಸ್ತನ 2ನೇ ಬರಣದಲ್ಲಿ ಎಬ್ಬಿಸಲ್ಪಡ್ತಾರೆ ಎಂಬುದಾಗಿ ಪೌಲನು ಥೆಸಲೋನಿಕ ಸಭೆಗೂ ಕೂಡ ತಿಳಿಸುವಂತವನಾಗಿದ್ದಾನೆ. ಇವತ್ತು ನೀವು ಕಣ್ಣೆತ್ತಿ ದೇವರನ್ನು ದೃಷ್ಟಿಸುವಾಗ, ಆತನ ಆಶೀರ್ವಾದವನ್ನು ಪಡೆಯಬೇಕಾದರೆ, ಆತ್ಮೀಯ ವರಗಳನ್ನು ಪಡೆಯಬೇಕಾದರೆ, ಆತ್ಮನ ರಕ್ಷಣೆ ಬಲವನ್ನು ಪಡೆಯಬೇಕಾದರೆ ನಾವು ಕ್ರಿಸ್ತನನ್ನು ದೃಷ್ಟಿಸಿ ನೋಡುವಾಗ ನಾವು ಎಲ್ಲ ರೀತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. 3ನೇದಾಗಿ ವಿಧೇಯತೆಯ ಮಾರ್ಗ ನಮ್ಮಲ್ಲಿ ಇರಬೇಕು. ಮತ್ತಾಯನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಪ್ರಸಂಗದಲ್ಲಿ ನಾವು ನೋಡುತ್ತೇವೆ. ಆ ಪ್ರಸಂಗವನ್ನು ನಾವು ದೊಡ್ಡದಾದಂಥ ಒಂದು ಸಂದೇಶವನ್ನು ಮಾಡಬಹುದು, ಆದರೆ ಅಲ್ಲಿರುವಂಥ ಕೆಲವು ಅಂಶಗಳನ್ನು ಮಾತ್ರ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಅದನ್ನು ಓದುವುದಾದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ.
ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಆ ಪರ್ವತ ಪ್ರಸಂಗವನ್ನು ಮಾಡುವಾಗ ಎಲ್ಲರೂ ಕೂಡ ಎಲ್ಲ ಜನರ ದೃಷ್ಟಿ ಯೇಸುವಿನ ಮೇಲೆ ಇತ್ತು ಎಂಬುದನ್ನು ನೋಡುತ್ತೇವೆ. ಆತನು ಹೇಳುವಂಥ ಒಂದೊಂದು ಮಾತಿನ ಮೂಲಕವಾಗಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಕೇಳ್ತಾ ಇದ್ರು ಎಂಬುದನ್ನು ನೋಡುತ್ತೇವೆ. ಇವತ್ತು ಕೂಡ ಸಭೆಗಳಲ್ಲಿ ಪ್ರಸಂಗ ಮಾಡುವಾಗ ಎಷ್ಟು ಜನ ಬೋಧಕರ ಮುಖವನ್ನು ನೋಡ್ತಾ ಇರ್ತೀರಾ? ಎಷ್ಟು ಜನ ಬೋಧಕರು ಹೇಳುವಂಥ ವಾಕ್ಯವನ್ನು ಗ್ರಹಿಸ್ತಾ ಇರ್ತೀರಾ? ಇಲ್ಲ ಪ್ರಿಯರೇ, ಇವತ್ತು ತಮ್ಮದೇ ಆದಂಥ ವಿಚಾರಗಳಲ್ಲಿ ಕಾಲ ಹಗರಣ ಮಾಡುತ್ತಾ ಇರುವಂಥವ್ರನ್ನ ನೋಡ್ತಾ ಇರ್ತೇವೆ. ಯಾಕೆಂದರೆ ಇವತ್ತು ಸಭೆಗಳಲ್ಲಿ ಸತ್ಯವೇದವಿಲ್ಲ ಪ್ರಿಯರೇ. ಸಭೆಗಳಲ್ಲಿ ಇವತ್ತು ಸತ್ಯವೇದ ಇಲ್ಲ. ಯಾಕೆಂದರೆ ಸಭೆಗಳಲ್ಲಿ ಮೊಬೈಲ್ ಇದೆ. ಮೊಬೈಲಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ ಪ್ರಿಯರೇ. ಇವತ್ತು ಮನುಷ್ಯನು ಮೊಬೈಲ್ನಲ್ಲಿ ಕೆಟ್ಟದನ್ನೇ ಆರಿಸ್ಕೊಳ್ತಾ ಇದ್ದಾನೆ. ಇವತ್ತು ಸತ್ಯವೇದವನ್ನು ತೆಗೆದುಕೊಂಡು ಯಾರು ಸಭೆಗೆ ಬರ್ತಾ ಇಲ್ಲ ಪ್ರಿಯರೇ. ಯಾಕೆಂದರೆ ಎಲ್ಲ ಮೊಬೈಲ್ಗಳಲ್ಲೇ ಡೌನ್ಲೋಡ್ ಮಾಡ್ಕೊಂಡಿರುತ್ತಾರೆ. ಆದರೆ ಸತ್ಯವೇದವನ್ನು ಹಿಡಿದುಕೊಂಡು ನಾವು ಸಭೆಗೆ ಹೋದಾಗ ಬೋಧಕರು ಹೇಳುವಂಥ ಒಂದೊಂದು ವಾಕ್ಯಗಳನ್ನು ದೃಷ್ಟಿಸಿ ನಾವು ಅದನ್ನು ನೋಡುವಾಗ ನಮಗೆ ಇನ್ನೂ ಹೆಚ್ಚಿನ ಸಹಾಯವಾಗ್ತದೆ, ಹೆಚ್ಚಿನ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ಆ ವಿಧೇಯತೆಯ ಮಾರ್ಗವನ್ನು ನಾವು ಯೇಸುವಿನ ಪರ್ವತ ಪ್ರಸಂಗದ ಮೂಲಕವಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ 12ನೇ ವಚನ, ಮತ್ತಾಯ 5:12ನೇ ವಚನದಲ್ಲಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು, ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದ್ದಾರಲ್ಲ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ವೀಕ್ಷಕರೇ, ನಾವು ಧನ್ಯರಾಗಬೇಕಾದರೆ ನಮಗೆ ಅನೇಕ ಹಿಂಸೆಗಳು, ಕಷ್ಟಗಳು, ವೇದನೆಗಳು, ಅನೇಕ ನಿಂದನೆ, ಅಪಮಾನ ಬರುವಾಗ ನಾವು ಧೃತಿಗೆಡದೆ ನಮ್ಮ ದೃಷ್ಟಿಯನ್ನು ದೇವರ ಮೇಲೆ ಇಟ್ಟು, ಆ ಕ್ರಿಸ್ತನ ಕ್ರೂಜೆಯ ಮೇಲೆ ಇಟ್ಟು, ದೇವರ ವಾಕ್ಯದ ಮೇಲೆ ಇಟ್ಟು ಜೀವಿಸುವುದಾದರೆ ದೇವರು ನಮಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಕ್ರಿಸ್ತನ ಬರುವಿಕೆಯ ಸಮಯ ಅತಿ ಸಮೀಪವಾಗಿದೆ. ಯೋಹಾನನು ಬರೆದಂಥ ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವಂಥದ್ದು, ಇಗೋ ನಾನು ಬೇಗನೆ ಬರುತ್ತಾ ಇದ್ದೇನೆ, ಅವನವನ ನಡತೆಗೆ ತಕ್ಕಂಥ ಪ್ರತಿಫಲವನ್ನು ನಾನು ಕೊಡ್ತೇನೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನಾವು ಒಳ್ಳೆಯ ಜೀವಿತದಲ್ಲಿ ಆತನನ್ನೇ ದೃಷ್ಟಿಸಿ ನಾವು ನೋಡುವುದಾದರೆ ದೇವರು ನಮಗೆ ಒಳ್ಳೆಯ ಆಶೀರ್ವಾದವನ್ನು ಕೊಡುತ್ತಾ ಇದ್ದಾನೆ. ಹಾಗಾಗಿ ನಾವು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ಆಗುವಾಗೆ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ಆತ್ಮನ ಬಲದ ಸಹಾಯವನ್ನು ನಮಗೆ ದಯಪಾಲಿಸಿಕೊಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ದೇವರೇ, ಈ ವಾಕ್ಯದ ಸಂದೇಶವನ್ನು ಕೇಳಿದ ಮೇಲೆ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ದಿವ್ಯವಾದಂಥ ಕೃಪಕಟಾಕ್ಷವಿರಲಿ ಸ್ವಾಮಿ. ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರೂ ವಾಕ್ಯದ ಬೆಳಕಿನ ಮಾರ್ಗದಲ್ಲಿ ಜೀವಿಸಲಿಕ್ಕಾಗುವಂತೆಯೂ ಹಾಗೂ ಸ್ವಾಮಿ ಪ್ರತಿಯೊಬ್ಬರಲ್ಲಿ ನೂತನವಾದ ಜೀವಿತ, ಬಿಡುಗಡೆಯನ್ನು, ಇರುವಂಥ ಎಲ್ಲ ಕಷ್ಟ, ಶೋಧನೆಗಳು, ಕಾಯಿಲೆಗಳಿಂದ ಬಿಡುಗಡೆಯನ್ನು ಕೊಡಬೇಕಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಹೇರಳವಾದ ಕೃಪಕಟಾಕ್ಷವನ್ನು ಇರಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ಕರೆಯನ್ನು ಮಾಡಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.